ಒಂದು ತಿಂಗಳಿಂದನೂ ಸೊಪ್ಪು ಟಮಟ ಬೇಕು ಮಮ್ಮಿ ಅಂತ ಮಮ್ಮಿನ ಕೇಳಿದ್ಲು. 4 ಗ್ಲಾಸ್ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿ ಆಮೇಲೆ 10 ನಿಮಿಷ ಸೋರಾಕ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ ಒಣಗಾಕ್ಬೇಕು. ಅರ್ಧ ಕೆಜಿ ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದಕ್ಕೆ 1/4 ಕೆಜಿ ಕಪ್ಪು ಪುಟ್ಟಳು ತಗೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಅರ್ಧ ಕೆಜಿ ಕಡಲೆ ತಗೊಂಡು ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡು ಕಡಲೆ ಬೀಜದ ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕು. ಒಂದು 20 ನಿಮಿಷ ಒಣಗಾಕಿದ್ರೆ ಸಾಕು, ನೀರೆಲ್ಲ ಡ್ರೈ ಆಗುತ್ತೆ. ಆಮೇಲೆ ಮಿಕ್ಸಿನಲ್ಲಿ ಚೆನ್ನಾಗಿ ಸಣ್ಣದಾಗಿ ಪೌಡರ್ ಮಾಡ್ಕೊಂಡು ಈ ತರ ಒಂದ್ರಿನಲ್ಲಿ ಒಂದ್ರಾಡ್ಕೋಬೇಕು ಪೌಡ್ರನ್ನ. 4 ಗ್ಲಾಸ್ ಅಂದ್ರೆ 1 ಕೆಜಿ ಬರುತ್ತೆ ಅಕ್ಕಿ. ಅದಕ್ಕೆ 3 ಕೊಬ್ಬರಿ ತುರಿ, 1 ಕೆಜಿ ಬೆಲ್ಲ. ಅದನ್ನ ಬೆಲ್ಲನ ಮಿಕ್ಸಿನಲ್ಲಿ ಚೆನ್ನಾಗಿ ಪೌಡರ್ ಮಾಡ್ಕೊಂಡು ನಾನು ಏನೇನ್ ತೋರಿಸ್ತೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ ದೊಡ್ಡದೊಂದು ಬೇಸನಿಗೆ ಹಾಕೊಂಡು. ನಮ್ಮನೇಲಿ ಸ್ವಲ್ಪ ಏನ್ ಮಾಡಿದ್ರು ಜಾಸ್ತಿನೇ ಮಾಡ್ಬೇಕು, ಯಾಕೆಂದ್ರೆ ನಮ್ಮನೆಯವ್ರು ಒಬ್ರನ್ನ ಬಿಟ್ಟು ಈ ತರದೆಲ್ಲ ನಾವೆಲ್ಲರೂ ತುಂಬಾನೇ ಇಷ್ಟಪಟ್ಬಿಟ್ಟು ತಿಂತೀವಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಬೆಲ್ಲ ಹಂಟ್ ತರ ಇರುತ್ತಲ್ವಾ, ಅದನ್ನ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇನೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೊಂದು 20 ಏಲಕ್ಕಿನ ಚೆನ್ನಾಗಿ ಕುಟ್ಕೊಂಡು ಅದು ಹಾಕೋಬೇಕು. ಏಲಕ್ಕಿ ಫ್ಲೇವರ್ ಇಲ್ಲ ಅಂದ್ರೆ ಟಮಟ ಚೆನ್ನಾಗಿ ಅನ್ಸೋದೇ ಇಲ್ಲ. ಇನ್ನೇನು ಹಾಕೊಳ್ಳೋದು ಬೇಡ, ಚೆನ್ನಾಗಿ ಮಿದ್ದು ಕಟ್ಟಿದ್ರೆ ಉಂಡೆ ತರ ಬರುತ್ತೆ. ನಮ್ ಕಡೆ ಇದನ್ನ ತಮಟ ಅಂತ ಕರೀತಾರೆ. ತಮಟ ಹೋಗ್ಬಿಟ್ಟು ಟಮಟ ಹಾಕ್ಬಿಟ್ಟಿದೆ. ಇದನ್ನ ಸ್ಪೆಷಲ್ಗೆ ನಾವು ಹಸಕ್ಕಿ ಟಮಟ ಅಂತ ಕರಿತೀವಿ, ಯಾಕೆಂದ್ರೆ ಅವಾಗ ಅಕ್ಕಿ ನೆನೆಸಿ ಮಾಡೋದ್ರಿಂದ. ಸೊ ಇದು ಹಸಕ್ಕಿ ಟಮಟ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಬಗ್ಗೆ 2 ಮಾತಿಲ್ಲ. ಮಮ್ಮಿ ವಾರಕ್ಕೆ ಒಂದ್ಸಲನಾದ್ರೂ ಹಾಸನಿಗೆ ಬರ್ತಾರೆ. ನಾವೊಂದು ರೆಸಿಪಿನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಮಮ್ಮಿ ಇದು ಮಾಡ್ಲೇಬೇಕು ತಿನ್ಲೇಬೇಕು ಅಂತ. ಪಾಪ ಮಮ್ಮಿ ಮಾಡ್ಕೊಡ್ತಾರೆ. ಟಮಟ ಯಾರಿಗೆಲ್ಲ ಇಷ್ಟ ಟ್ರೈ ಮಾಡಿ.